सांब जय नमः पार्वती पति शिव हर महादेव श्रीमद जगद्गुरु पंचाचार्य महाराज की सद्गुरु शिवयोगी हालेश्वर महाराज की सुम्ने कुंटूर महाराज की गद्ले माडर महाराज की ಎಲ್ಲರಿಗೂ ಜೈ. ಮಹಾಸದ್ಭಕ್ತರೇ, 1998ನೇ ಇಸ್ವಿಯಲ್ಲಿ ಶುಭ ಶುಕ್ರವಾರದಂದು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ 1008 ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಶಿವಾಚಾರ್ಯ ಭಗವತ್ಪಾದರು ಪಾದವ ಸ್ಪರ್ಶಿಸಿ ಶ್ರೀ ಹಾಲಸ್ವಾಮಿ ಶ್ರೀಮಠಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಿದರು. ಅಲ್ಲಿಂದ ರಾಂಪುರದ ಬೃಹನ್ಮಠದ ಒಡೆಯರಾಗಿರ್ತಕ್ಕಂಥ ಲಿಂಗೈಕ್ಯ ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಇಲ್ಲಿ ಪೂಜ್ಯ ಲಿಂಗೈಕ್ಯ ಹಾಲಶಂಕರ ಮಹಾಸ್ವಾಮಿಗಳಿಗೆ ಆಶೀರ್ವಾದ ಮಾಡುವ ಮುಖಾಂತರ ತಿರುಮಲದಲ್ಲಿ ಗರಿಯಪ್ಪ ಮಕ್ಕಳೇನು ಬಹುದಾನವನ್ನು ಕೊಟ್ಟದ ಫಲವಾಗಿ ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಅಗರಿಬೊಮ್ಮನಹಳ್ಳಿಯ ಇತಿಹಾಸ ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ನೋಡೋದಕ್ಕೋಸ್ಕರ ಜಯಸೂರ್ಯ ಅಗರಿಬೊಮ್ಮನಹಳ್ಳಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಈ ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ. ಇವತ್ತು ನಮ್ಮೂರಲ್ಲಿ ಅಂದರೆ ಅಗರಿಬೊಮ್ಮನಹಳ್ಳಿಯ ಹಳೆ ಅಗರಿಬೊಮ್ಮನಹಳ್ಳಿಯಲ್ಲಿ ಶ್ರೀ ಗುರು ಹಾಲಸ್ವಾಮಿ ಮಠದ ರಥೋತ್ಸವ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಕೆಲವು ಅತಿಥಿಗಳು ಬಂದಿದ್ದಾರೆ. ಆ ಒಂದು ಅತಿಥಿಗಳನ್ನು ನೋಡಿಕೊಂಡು ಅವ್ರ ಜೊತೆ ನಾವು ಸ್ವಲ್ಪ ಮಾತಾಡಿಕೊಂಡು ಮತ್ತು ಅಗರಿಬೊಮ್ಮನಹಳ್ಳಿಯ ಈ ರಥೋತ್ಸವಕ್ಕೆ ಯಾರ್ಯಾರೆಲ್ಲ ಬಂದಿದ್ದರು, ಬನ್ನಿ ಆ ಒಂದು ಊರಿನ ಜಾತ್ರೆಯಲ್ಲಿ ಎಲ್ಲರೂ ಯಾವ ರೀತಿ ಇದ್ದರು ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ. वराहरूपं दैववरीष्टं वरस्मितवदनं वज्रदन्तधर रक्षाकवचम् ಗತವೈವನ್ನು ಸಾರುವಂತ ಒಪ್ಪತ್ತೇಶ್ವರ ನೆಲೆಸಿರ್ತಕ್ಕಂಥ ಈ ನಾಗಲಾಪುರದ ಒಂದು ಅದ್ಭುತವಾಗಿರ್ತಕ್ಕಂಥ ಯುವ ಪ್ರತಿಭೆ ಇವತ್ತು ದೇಶ ವಿದೇಶಗಳಲ್ಲಿ ಇವತ್ತು ನಮ್ಮ ಕನ್ನಡ ನಾಡಿನ ಕಲಾ ಆರಾಧನೆಯನ್ನ ಪ್ರಸರಿಸಿದೆ ಅಂದ್ರೆ ನಿಜವಾಗ್ಲೂ ನಮಗೆ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಅಂತ ಮಹನೀಯರು ಇವತ್ತು ಮಹಾರಥೋತ್ಸವದ ಚಾಲನೆಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಶ್ರೀಮಠದ ಪರವಾಗಿ ನಮ್ಮ ಆಲಸಿದ್ದೇಶ್ವರ ಮಹಾಸ್ವಾಮಿಗಳು ಆಲಶ್ರೀ ರಕ್ಷೆಯನ್ನ ಕೊಡೋದ್ರ ಮುಖಾಂತರ ಅವರ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ರಂಗಭೂಮಿ ಸೇವೆ ಇನ್ನೂ ಮುಗಿಲೆತ್ತರಕ್ಕೆ ಬೆಳೆಯಲಿ ಅನ್ನುವಂತಹ ಒಂದು ನಾನುಡಿಗಳನ್ನು ಅರ್ಪಣೆ ಮಾಡುತ್ತಾ ಆ ಶ್ರೀ ಆಲಶಂಕರ ಸ್ವಾಮೀಜಿಗಳನ್ನ ನನ್ನ ಹೃದಯದಲ್ಲಿ ಸ್ಮರಿಸಿ ವೇದಿಕೆ ಮೇಲೆ ಇರ್ತಕ್ಕಂಥ ಯುವ ಪೀಳಿಗೆಯ ಮುಂದಿನ ಭವಿಷ್ಯತ್ತು ಆಗಿರ್ತಕ್ಕಂಥ ಮುಂದಿನ ಜನನಾಯಕ ಕಿಚಡಿ ಕೊಟ್ರೇಶ್ವರೇ ಹಾಗೂ ಹೀಗೆ ಇತ್ತೀಚೆಗೆ ತನ್ನ ಜನಸೇವೆಯಲ್ಲೇ ತಾವು ತುಂಬಾ ದೊಡ್ಡ ತೊಡಗಿಸಿಕೊಂಡಿರ್ತಕ್ಕಂಥ ಮಧುರಚನ್ನ ಶಾಸ್ತ್ರಿಯವರೇ, ಒಂದು ಕಡೆ ಇದೊಂದು ಪರ್ವ, ಇದು ಹಾಲಸಿದ್ದೇಶ್ವರನ ಪರ್ವ, ಹಾಲಶಂಕರ ಸ್ವಾಮೀಜಿಗಳ ಪರ್ವ. ಇಲ್ಲಿ ಇರ್ತಕ್ಕಂಥ ನಿಮ್ಮಲ್ಲಿ ಇರ್ತಕ್ಕಂಥ ಭಕ್ತಿ ಮತ್ತು ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಅಮಾಯಕ ವ್ಯಕ್ತಿತ್ವ ಏನಿದೆಯಲ್ಲ, ಈ ಒಂದು ಪರಿಸ್ಥಿತಿ ಈ ಒಂದು ನಾಡಿನೊಳಗ ಈ ಒಂದು ಸಂದರ್ಭದೊಳಗ ಇನ್ನೂ ಪಸರಿಸಿಕೊಂಡು ಅದು ವಿವಿಧೋತ್ವವಾಗಿ
ಜಾತ್ಯತೀತವಾಗಿ ನಿಂತ್ಕೊಂಡಿದ್ದೀವಿ ಅಂದ್ರೆ ಇದು ನಿಜವಾದ ಪವಾಡವೇ ಸರಿ. ನಾನು ಕೇಳ್ಪಟ್ಟಿದ್ದೆ ಹಾಲಶಂಕರ ಸ್ವಾಮಿಗಳ ವಾಕ್ ಸಿದ್ಧಿ ಇತ್ತು ಅಂತ. ಅವರ ವಾಕ್ ಸಿದ್ಧಿಯಿಂದ ಈ ಮಠ ಸ್ವಲ್ಪ ಕ್ಷಣದಲ್ಲಿ ಸ್ವಲ್ಪ ವರ್ಷಗಳಲ್ಲಿ ಸುಮಾರು 300-400 ವರ್ಷಗಳ ಮಠಗಳ ಸಾಧನೆಗಳನ್ನ ಬರೀ 27 ವರ್ಷಗಳಲ್ಲಿ ಈ ಮಠ ಮಾಡಿದೆ. ಇದು ನಿಜವಾಗಲೂ ಈ ಸಾಧನೆ ಮಾಡಿರ್ತಕ್ಕಂಥದ್ದು ಹಾಲಶಂಕರ ಸ್ವಾಮಿಗಳಲ್ಲಿರ್ತಕ್ಕಂಥ ನಿಸ್ವಾರ್ಥ ಸೇವೆ. ಅವರು ಒಂದು ಸ್ಲೋಗನ್ ಇಟ್ಟಿದ್ರು, ಭಕ್ತರಿಗಾಗಿ ಭಕ್ತರಿಂದ ಭಕ್ತರಿಗೋಸ್ಕರ ಈ ಮಠ ಅಂತ. ಹೌದು, ಇದು ನಿಜವಾಗಲೂ ಭಕ್ತರಿಂದ ಭಕ್ತರಿಗಾಗಿರುವ ಮಠ. ಇಲ್ಲಿ ನಾನೊಂದು ವಿಶೇಷವಾದ ಒಂದು ವ್ಯವಸ್ಥೆಯನ್ನು ನೋಡಿದೆ. ಕೆಲವು ಮಠಗಳು ಏನಾಗ್ಬಿಟ್ಟಿದಾವಂದ್ರೆ, ಅವುಗಳನ್ನು ನಾನು ಹೆಸರಿಸಲ್ಲ, ಅವು ಒಂದು ಏನಾಗ್ಬಿಟ್ಟಿದ್ದೇವೆ ಅಂದ್ರೆ ದುಡ್ಡನ್ನು ತೆಗೆದುಕೊಳ್ಳುವ ಒಂದು ಮಷೀನ್ ಆಗಿಬಿಟ್ಟಿದ್ದಾವೆ. ಆದರೆ ಈ ಮಠ ನಿಸ್ವಾರ್ಥ ಸೇವೆಯಿಂದ ಅಲ್ಲಿನ ಬಂದಿರೋ ದುಡ್ಡನ್ನ ಇಲ್ಲೇ ಹಂಚಿಬಿಟ್ಟು ಖರ್ಚು ಮಾಡಿ ಮತ್ತೆ ಜೋಳಿಗೆಯನ್ನು ಕೊಡ್ರಪ್ಪ ಮಾಡೋಣ ಅಂತ. ಈ ತರ ನಿಸ್ವಾರ್ಥವಾಗಿರ್ತಕ್ಕಂಥ ಮಠವನ್ನ ಈ ತರ ಇರೋ ಮಠಗಳು ಬೆಳೆದಿದೆ. ಈ ತರ ಮಠಗಳಿಗೆ ಬಲಾಢ್ಯವಾದಂತ ಭಕ್ತರು ಬರಬೇಕು. ಈ ತರ ಮಠಗಳು ಲೋಕ ಕಲ್ಯಾಣವಾಗ್ತಕ್ಕಂಥ ದೊಡ್ಡ ಒಂದು ಸ್ಥಾನಮಾನವಾಗಿರ್ತಕ್ಕಂಥ ಮಠಗಳಾಗಿ ಬರಬೇಕು. ನಾನು ನನ್ನ ಸಾಧನೆಯನ್ನ ಇವತ್ತು ಗುರುತಿಸಿ ನೀವು ಕರೆದಿದ್ದೀರಿ, ಅದು ನನ್ನ ನಿಜವಾಗಲೂ ನನ್ನ ದೊಡ್ಡ ಒಂದು ಭಾಗ್ಯ. ಅವರು ನನ್ನ ಪರಿಚಯ ಅವರೆಲ್ಲ ಹೇಳ್ಕೊಟ್ರು. ನಾನು ವೃತ್ತಿಯಲ್ಲಿ ಒಬ್ಬ ಇಂಜಿನಿಯರ್, ಅಲ್ಲಿಂದ ಒಬ್ಬ ಜನರಲ್ ಮ್ಯಾನೇಜರ್, ಈಗ ಒಂದು ಕಂಪನಿಯ ವೈಸ್ ಪ್ರೆಸಿಡೆಂಟ್. ಅದನ್ನು ಮಾಡಿಕೊಂಡು ನಾನು ಕಲೆಯಲ್ಲಿ ಯಾಕೆ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ಮಠ ಷಡಕ್ಷರ ಶಾಸ್ತ್ರಿಗಳು ಮತ್ತು ರೇವಣಸಿದ್ಧ ಶಾಸ್ತ್ರಿ ನಮ್ಮ ತಂದೆಯವರು. ಕಲೆಯಲ್ಲಿ ಸುಮಾರು ಏನೇನು ಒಗ್ಗೂಡಿಸಬಹುದು, ಕಲೆಯಲ್ಲಿ ಭಾವೈಕ್ಯತೆಯನ್ನು ಹೆಂಗೆ ಮಾಡಬಹುದು, ಕಲೆಯೊಳಗ ಎಲ್ಲರನ್ನು ಸಮಾನವಾಗಿ ಕಾಣ್ತಕ್ಕಂಥ ಶಕ್ತಿ ಕಲೆಯೊಳಗಿದೆ. ನೀನು ಆ ಕಲೆಯನ್ನು ಮುಂದುವರಿಸು. ಆ ಕಲೆಯೊಳಗ ನಿನ್ನ ವೃತ್ತಿಗೋಸ್ಕರ ಇಂಜಿನಿಯರಿಂಗ್ ವೃತ್ತಿಯೊಳಗೆ ಹೋಗು, ಪ್ರವೃತ್ತಿಗೋಸ್ಕರ ಕಲೆಯನ್ನು ಆರಿಸ್ಕುವಂತ. ಆಗ ಶುರುವಾದಂತಹ ಒಂದು ಪಯಣ ಇವತ್ತು ನನ್ನನ್ನ ಕರ್ನಾಟಕ ಸರ್ಕಾರಕ್ಕೆ ನಾನು ಚಿರಋಣಿ. ಇವತ್ತು ನನಗೆ ಕರ್ನಾಟಕ ರಾಜ್ಯೋತ್ಸವ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದೆ. ಅದಕ್ಕೆ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಕಾರಣ. ಹೀಗಾಗಿ ನನಗೆ ಸ್ವಾಮೀಜಿಯವರು ಬರೀ ಒಂದು 5-6 ನಿಮಿಷದಲ್ಲಿ ಮಾತಾಡೋದು ಮುಗಿಸ್ಬಿಟ್ಟಿದ್ದೆ. ಒಂದು 2 ನಿಮಿಷ ಸ್ವಾಮೀಜಿಯವರು, ಯಾಕಂದ್ರೆ ನೀವು ಪಾಪ ತೇರನ್ನು ಎಳಿಬೇಕು, ರಥೋತ್ಸವ ಮಾಡಬೇಕು, ದೊಡ್ಡ ಚರವನ್ನ ಮಾಡಬೇಕು. ಈ ಒಂದು ವ್ಯವಸ್ಥೆಯೊಳಗ ಹಾಲಸಿದ್ದೇಶ್ವರ ಸ್ವಾಮಿಗಳ ಚಿಕ್ಕ ವಯಸ್ಸಿನಲ್ಲಿ ಅವರು ಮಾಡಿರ್ತಕ್ಕಂಥ ದೊಡ್ಡ ವ್ಯಕ್ತಿತ್ವ, ಅವರು ಪ್ರತಿ ಹಗಲೆರಡು ಎನ್ನದು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಒಬ್ಬ ವ್ಯಕ್ತಿ, ಏಕಮಾವ ವ್ಯಕ್ತಿ, ಇದೀಗ ವೆಲ್ಮೆನ್ಸ್ ಅಂತಾರಲ್ಲ, ಆ ಒಂದು ವ್ಯಕ್ತಿತ್ವವನ್ನು ನಾನು ಬಂದಾಗಿದ್ದ ನೋಡ್ತಾ ಇದ್ದೀನಿ. ಈ ತರ ಒಂದು ಮಠಗಳು ಬೇಕು. ಕೆಲವು ಮಠಗಳು ಕೆಲವು ಮಠಗಳಿಗೆ ಭಕ್ತರು ಏನ್ ಮಾಡ್ತಾರೆ ಅಂದ್ರೆ, ಅಯ್ಯೋ ನಾನು ಅಲ್ಲಿ ಯಾಕಪ್ಪ ಹೋಗಬೇಕು, ಹೋದ್ರೆ ನನಗೆ ಇಷ್ಟ ಆದಂದು ಲೀಸ್ ಕೊಡ್ತಾರೆ ಅಂತ. ಆದ್ರೆ ನೀವೆಲ್ಲರೂ ಬಂದ್ಬಿಟ್ಟಿದ್ರು ಪ್ರೀತಿಯಿಂದ. ಅಂದ್ರೆ ನಮ್ಮ ಸ್ವಾಮೀಜಿಗಳು ನಿಮ್ಮನ್ನು ಯಾವ ಆತ್ಮೀಯ ಪ್ರೀತಿಯಿಂದ ನಿಮ್ಮನ್ನು ಕರೆದು ನಿಮ್ಮನ್ನು ಎಲ್ಲರನ್ನು ಪ್ರೀತಿಸ್ತಾರಲ್ಲ, ಅದು ನಿಜವಾದ ಕಾರಣ. ಅದಕ್ಕಾಗಿ ನಿಮ್ಮ ಅಭಿಮಾನ ಕಾರಣ, ಅದಕ್ಕಾಗಿ ನಿಮ್ಮ ಪ್ರೀತಿ ಕಾರಣ. ಇದನ್ನು ಹೀಗೆ ಮುಂದುವರಿಸಿ ಈ ಒಂದು ಅದ್ದೂರಿಯನ್ನ ಇವತ್ತು ಇನ್ನು ಮುಂದೆ ದೊಡ್ಡ ಎತ್ತರಕ್ಕೆ ಈ ಒಂದು ಜಾತ್ರಾ ಮಹೋತ್ಸವ, ಈ ಒಂದು 3 ದಿನದ ಕಾರ್ಯಕ್ರಮಗಳು, ಸಾಮೂಹಿಕ ವಿವಾಹ, ಆಮೇಲೆ ISRಗಳು, ಈ ತರ ಒಂದು ವಿಶಿಷ್ಟವಾದ ಆಚರಣೆಗಳು ಮತ್ತು ಎಲ್ಲಾ ಜನಾಂಗಗಳನ್ನು ಸಮಾನವಾಗಿ ಕಾಣ್ತಕ್ಕಂಥ ಈ ಮಠಕ್ಕೆ ನಾವೆಲ್ಲರೂ ಚಿರಋಣಿಯಾಗಿರೋಣ. ಹಾಗೆ ಇದೇ ಒಂದು ವಿಷಯದಲ್ಲಿ ನಾನು ನಿಮ್ಮ ಅಪ್ಪಣೆ ಮೇರೆಗೆ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದೀನಿ ಬುದ್ಧಿ. ನನ್ನ ತಮ್ಮಗಳಾದಂತಹ ಕಿಜಿರಿಕೊಟ್ಟೇಶ್ವರ ಮಧುರಚಂದ್ರ ಶಾಸ್ತ್ರಿಗಳು ಮುಂದೆ ಕಿಜಿರಿಕೊಟ್ಟೇಶ್ವರ ದೊಡ್ಡ ಶಾಸಕರಾಗಬೇಕು. ಅವರು ಶಾಸಕರಾಗಿ ಇನ್ನೂ ದೊಡ್ಡ ಸೇವೆಯನ್ನು ಅಗರಿಬೊಮ್ಮನ ಕ್ಷೇತ್ರಕ್ಕೆ ಮಾಡಬೇಕು. ಮಧುರಚಂದ್ರ ಶಾಸ್ತ್ರಿ ಅವರು ಹೊಸಕೋಟೆಗೆ ಒಬ್ಬ ದೊಡ್ಡ ಕೌನ್ಸಿಲರ್ ಆಗಿ ಅವರು ಈ ಮಠಕ್ಕೆ ದೊಡ್ಡ ಸೇವೆ ಮಾಡಬೇಕು. ಹಾಗೆ ನಾವೆಲ್ಲರೂ ಸೇವೆ ಮಾಡೋಣ ಅಂತ ಹೇಳಿ ನನ್ನ 2 ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಪಟಾಕಿ ಮತ್ತೆ ಮುಂದುವರಿಸ್ತಾ ಇರ್ಬೇಕು ನೀವು. ಈಗ ರಮೇಶನ 20,001 1.5 ಸಾರಿ 25,000 ರೂಪಾಯಿ. ರಾಜಣ್ಣವರು 31,000. ರಮೇಶಣ್ಣವರು 1 ಸಾರಿ. ಚಪ್ಪಳಿ ಬಿಡಲ್ಲ ನಾನು, ನಮ್ದು ಗಂಟೆ ಗಟ್ಟೆ ಐತಿ, ಗಂಟೆ ಗಟ್ಟಿರ್ಬೇಕು ಆಟ. ರಮೇಶಣ್ಣವರು 31,000 ರೂಪಾಯಿ. 31 ಅಲ್ಲ ಅವ್ರೆ, 51 ಅಲ್ಲ, 31 ಅನ್ಕೆ ಪರ್ಫೆಕ್ಟ್ ಆತ ನನಗೆ. ಅದು 50 ಅಂಕಿ. 31 ರಮೇಶ್ ಅಣ್ಣವರು 1 ಸಾರಿ. 35 ರಾಜಣ್ಣವರು 1 ಸಾರಿ. 35,000 ರೂಪಾಯಿ ರಾಜಣ್ಣವರು 1 ಸಾರಿ. 35,000 ರೂಪಾಯಿ ರಾಜಣ್ಣವರು ಶಿವಾನಂದ ನಗರ. 35,000 ರೂಪಾಯಿ ರಾಜಣ್ಣವರು ಶಿವಾನಂದ ನಗರ 1.5 ಸಾರಿ.
36,000 ರೂಪಾಯಿ ರಮೇಶ್ ಅಣ್ಣವರು. ಈಗ ರಮೇಶ್ ಅಣ್ಣವರು 36,000 ರೂಪಾಯಿ ಒಂದು ಸಾರಿ. 36,000 ರೂಪಾಯಿ ಒಂದೂವರೆ ಸಾರಿ. 36,000 ರೂಪಾಯಿ ರಮೇಶ್ ಅಣ್ಣವರು ಒಂದೂವರೆ ಸಾರಿ. 41,000 ರೂಪಾಯಿ ರಾಜಣ್ಣವರು ಶಿವಾನಂದ ನಗರ ಒಂದು ಸಾರಿ. 41,000 ರೂಪಾಯಿ ಒಂದು ಸಾರಿ. 42 ಹೋಗ ರಮೇಶ್ ಅಣ್ಣ ಒಂದು ಸಾರಿ. 42,000 ರೂಪಾಯಿ. 42,000 ರೂಪಾಯಿ. 42,000 ರೂಪಾಯಿ ರಾಜಣ್ಣವರು ಎರಡು ಸಾರಿ. 42,000 ರೂಪಾಯಿ. 42,000 ರೂಪಾಯಿ ರಾಜಣ್ಣವರು ಎರಡು ಸಾರಿ. 42,000 ರೂಪಾಯಿ. ಎಷ್ಟು? 42,000 ರೂಪಾಯಿ ರಾಜಣ್ಣವರು ಎರಡು ಸಾರಿ. 42,000 ರೂಪಾಯಿ ರಾಜಣ್ಣವರು ರಮೇಶಣ್ಣ. 43,000 ರೂಪಾಯಿ ರಮೇಶಣ್ಣವರು ಹೋಗಾರ್ ಒಂದು ಸಾರಿ. 43,000 ರೂಪಾಯಿ ಒಂದು ಸಾರಿ. 43,000 ರೂಪಾಯಿ ಅಲಂಕಾರ ಮಾಡಿ ಅದು ಕೇಳಬೇಕ. 43,000 ರೂಪಾಯಿ ಎರಡು ಸಾರಿ. 43 ಎರಡು ಕಾಲು ಸಾರಿ. 43,000 ರೂಪಾಯಿ ಹೋಗ ರಮೇಶ್ ಎರಡೂವರೆ ಸಾರಿ. 43 ಎರಡು ಮುಕ್ಕಾಲು ಸಾರಿ. 45 ರಾಜಪ್ಪಣ್ಣವರು ಒಂದು ಸಾರಿ. ಶಿವಾನಂದ ನಗರ. ನಾನು ರಾಜಪ್ಪಣ್ಣ ಅಂತ ನೀವು ಶಿವಾನಂದ ನಗರ. ರಾಜಪ್ಪಣ್ಣವರು 45,000 ಎರಡು ಸಾರಿ. 45 46 ಐದೇ ಇರುತ್ತೋ ಒಂದೊಂದು ಇರುತ್ತಾರಲ್ಲ. 46,000 ರೂಪಾಯಿ ರಾಮಚಂದ್ರವರು ಎರಡು ಸಾರಿ. 46 ಎರಡು ಕಾಲು ಸಾರಿ. 46 ಎರಡೂವರೆ ಸಾರಿ. 46 ಎರಡು ಮುಕ್ಕಾಲು ಸಾರಿ. ಬಿಡ್ತಾರೆ. 46 ಎರಡು ಮುಕ್ಕಾಲು ಸಾರಿ. ಟೈಮ್ 6:45. ಹೇಳಬೇಕು. 46 ಎರಡು ಮುಕ್ಕಾಲು ಸಾರಿ ರಮೇಶ್ ಅಣ್ಣ ಹೋಗಾರ್. 46,000 ರೂಪಾಯಿ ಮೂರು ಸಾರಿ.